ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಹತ್ತನೆಯ ತರಗತಿಯ ವಾರ್ಷಿಕ ಅಥವಾ ಪಬ್ಲಿಕ್ಸ್ ಪರೀಕ್ಷೆಗೆ ಕೇಳಲಾಗುವ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡುವಂತಹ ಈ ಒಂದು ವಿಡಿಯೋದಲ್ಲಿ ನಾವು ಜಾಸ್ ಪೋಯಮ್ 2 ಅನ್ನುವಂತಹ ಈ ಒಂದು ಪದ್ಯ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಮಹತ್ವದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಈ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು. ನಿಮ್ಮ ವಾರ್ಷಿಕ ಅಥವಾ ಬೋರ್ಡ್ ಎಕ್ಸಾಮ್ನ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಬಹುದಾಗಿರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗಲಿ, ನೀವು ಚೆನ್ನಾಗಿ ಉತ್ತರಗಳನ್ನು ಬರೀಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಒಂದಿಷ್ಟು ವಿಡಿಯೋಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆಯನ್ನು ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸಸ್ ಈಚ್ ಅಂತ ಹೇಳಿದ್ದಾರೆ. ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಲಾಗ್ತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಂಥ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಈ ಒಂದು ಜಾಸ್ ಪೋಯಮ್ 2 ಅಂತಕ್ಕಂಥ ಏನು ಪೋಯಮ್ ಇದೆಯಲ್ಲ, ಇದರ ಮೇಲೆ ನಿಮಗೆ 2 ಅಂಕದ ಅಥವಾ 3 ಅಂಕದ ಸಮರಿಯನ್ನು ಕೇಳ್ತಾರೆ. ಆ ಸಮರಿಯನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಒಂದನೇ ಪ್ರಶ್ನೆಯನ್ನು ನೋಡೋಣ. ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಜಾಸ್ ಪ್ಲೇಯರ್. The jazz player has a wrinkled old face. He is unshaven and has a tired look. He wears padded blue shirt, an old necktie and jacket. His shoes too are old and worn out. ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ ಅಂತಂದರೆ, ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಜಾಸ್ ಪ್ಲೇಯರ್ ಅಂತ ಹೇಳಿದ್ದಾರೆ. ಜಾಸ್ ಪ್ಲೇಯರ್ ಅವರ ಒಂದು ವರ್ಣನೆಯನ್ನು ಮಾಡಿ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಜಾಸ್ ಪ್ಲೇಯರ್ ಅವರ ಮುಖ ಹೇಗಿದೆ ಅಂತಂದರೆ ರಿಂಕಲ್ಡ್ ಆಗಿದೆ, ಜೊತೆಗೆ ಭಾಳ ವಯೋವೃದ್ಧ ವ್ಯಕ್ತಿ ಆತ. ಹೀ ಈಸ್ ಅನ್ಶೇವನ್ ಆ್ಯಂಡ್ ಆತ ಏನು ಮಾಡಿಲ್ಲಪ್ಪ ಅಂದರೆ ಶೇವಿಂಗ್ ಮಾಡ್ಕೊಂಡಿಲ್ಲ, ಅನ್ಶೇವನ್ ಫೇಸ್ ಇದೆ. ಮತ್ತು ಅವನ ಮುಖದಲ್ಲಿ ಒಂಥರ ಟಯರ್ಡ್ನೆಸ್ ಅಂತ ಕರಿತೀವಿ, ಆತ ಏನು ಬೆಸತ ಹಾಗೆ ಕಾಣಿಸ್ತಾ ಇದೆ. ಈ ವಿಯರ್ಸ್ ಪ್ಯಾಡೆಡ್ ಬ್ಲೂ ಶರ್ಟ್ ಅಂತ ಹೇಳ್ತಾರೆ. ಇಲ್ಲಿ ನೀಲಿ ಒಂದು ಅಂಗಿಯನ್ನು ಧರಿಸಿದ್ದು, ಆ ಅಂಗಿ ತುಂಬ ಪ್ಯಾಡೆಡ್ ಆಗಿದೆ, ಅದು ತನ್ನ ಬಣ್ಣವನ್ನು ಕಳೆದುಕೊಂಡಿದೆ ಅಂತ ಹೇಳ್ತಾರೆ. ಆ್ಯಂಡ್ ಓಲ್ಡ್ ನೆಕ್ ಟೈ ಅಂದರೆ ಭಾಳ ಹಳೆಯದಾಗಿರ್ತಕ್ಕಂಥ ಒಂದು ನೆಕ್ ಟೈಯನ್ನು ಮತ್ತು ಜಾಕೆಟನ್ನು ಧರಿಸ್ಕೊಂಡಿದ್ದಾನೆ. ಅವನ ಹಾಕ್ಕೊಂಡಿರ್ತಕ್ಕಂತಹ ಶೂಸ್ಗಳು ಸಹಿತ ತುಂಬ ಏನಾಗಿವೆ ಅಂದರೆ ಹಳೆಯದಾಗಿದ್ದು, ಕೆಲವೊಂದು ಕಡೆ ಕಟ್ಟಾಗಿವೆ ಅಥವಾ ಹರಿದಿವೆ ಅಂತ ಹೇಳ್ತಾರೆ. ವೈ ಡೂ ಯು ಥಿಂಕ್ ದ ಜಾಸ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್? ಯಾಕೆ ಜಾಸ್ ಪ್ಲೇಯರ್ ತನ್ನ ತಲೆಯನ್ನು ಕೆಳಗೆ ಮಾಡಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಜಾಸ್ ಪ್ಲೇಯರ್ ಈಸ್ ಪುವರ್. ಇಲ್ಲಿ ಜಾಸ್ ಪ್ಲೇಯರ್ ಅಂತಕ್ಕಂಥವನು ತುಂಬ ಬಡ ವ್ಯಕ್ತಿಯಾಗಿದ್ದು ವಯಸ್ಸಾಗಿರತಕ್ಕಂತಹ ವ್ಯಕ್ತಿಯು ಕೂಡ ಹೌದು. ಹಿ ಹ್ಯಾಸ್ ಲೆಡ್ ಅ ಹಾರ್ಡ್ ಲೈಫ್. ಆತ ತುಂಬ ಕಷ್ಟಕರ ಜೀವನವನ್ನು ಸಾಗಿಸಿದ್ದಾನೆ. ಹಿ ಈಸ್ ಟಯರ್ಡ್ ಆ್ಯಂಡ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಅಂತ ಹೇಳ್ತಾರೆ. ಆದರೆ ಇದರ ಅರ್ಥ ಏನು ಅಂತಂದರೆ ಆತ ತನ್ನ ತಲೆಯನ್ನು ಕೆಳಗೆ ಮಾಡಿದ್ದಾನೆ ಅಂತ ಇಲ್ಲಿ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆಗೆ ಬಂದುಬಿಟ್ಟು, ದ ವರ್ಡ್ ಓಲ್ಡ್ ಹ್ಯಾಸ್ ಬಿನ್ ರಿಪೀಟೆಡ್ ಸೆವರಲ್ ಟೈಮ್ಸ್ ಇನ್ ದ ಫಸ್ಟ್ 2 ಸ್ಟ್ಯಾಂಜಸ್. ವಾಟ್ ಡಸ್ ದಿಸ್ ಸಜೆಸ್ಟ್? ಓಲ್ಡ್ ಅನ್ನುವಂಥ ಪದ ಹೆಚ್ಚಿಗೆ ಬಂದುಬಿಟ್ಟು 2-3 ಸತಿ ಬಂದಿದೆ. ಅದರ ಅರ್ಥ ಏನು ಅಂತಂದರೆ ಎವ್ರಿಥಿಂಗ್ ಅಬೌಟ್ ದ ಮ್ಯಾನ್ ಈಸ್ ಓಲ್ಡ್. ಅದೆಲ್ಲವೂ ಸಹಿತ ಆ ಒಬ್ಬ ಜಾಸ್ ಪ್ಲೇಯರ್ ಇದ್ದಾನಲ್ಲ, ಅದು ತುಂಬ ವಯಸ್ಸಾಗಿದೆ ಅನ್ನುವಂಥ ವಿಚಾರವನ್ನು ಅದು ಹೇಳ್ತದೆ ಅಂಥೇಳಿ. ಹಿ ಅಪಿಯರ್ಸ್ ಟು ಬಿ ಪೆಥಟಿಕ್ ಫಿಗರ್. ಮತ್ತು ಅಲ್ಲಿ ಆತ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಒಂದು ಪೆಥಟಿಕ್ ಫಿಗರ್ ಥರ ಕಾಣಿಸ್ತಾ ಇದ್ದಾರೆ, ಕರುಣಾಜನಕ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾನಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ರಶ್ನೆಗೆ ಬಂದುಬಿಟ್ಟು, ವಾಟ್ ಡಿಸ್ಕ್ರಿಪ್ಷನ್ ಡೂ ದ ಲೈನ್ 13 to 18 ಸಜೆಸ್ಟೆಡ್ ಅಬೌಟ್ ದ ಜಾಸ್ ಪ್ಲೇಯರ್ ಅಂತ ಕೇಳಿದರೆ 13ರಿಂದ 18 ಸಾಲಿನಲ್ಲಿ ಯಾವ ರೀತಿಯಾಗಿ ಜಾಸ್ ಪ್ಲೇಯರನ್ನು ವರ್ಣನೆ ಮಾಡಲಾಗಿದೆ ಅಂತ ಕೇಳಲಾಗಿದೆ. ದೀಸ್ ಲೈನ್ಸ್ ಡಿಸ್ಕ್ರೈಬ್ ದ ಪವರ್ಟಿ ಆಫ್ ಜಾಸ್ ಪ್ಲೇಯರ್. ಇದು ಆ ಒಬ್ಬ ಜಾಸ್ ಪ್ಲೇಯರ್ ಅಂತಕ್ಕಂಥವನು ಹೊಂದಿರುವಂತಹ ಬಡತನದ ಬಗ್ಗೆ ಹೇಳಲಾಗಿದೆ. ಹಿ ಶೂಸ್ ಆರ್ ಸೋ ಓಲ್ಡ್. ಆತನ ಒಂದಿಷ್ಟು ಶೂಗಳು ತುಂಬ ಹಳೆಯದಾಗಿದ್ದು ಅವು ಹರಿದಿವೆ ಅಂತ ಹೇಳ್ತಾರೆ. ಆ್ಯಂಡ್ ಟು ಸ್ಟಫ್ ದೆಮ್ ವಿತ್ ಅ ಪೇಪರ್. ಹೀಸ್ ರಿಂಕಲ್ಡ್ ಫೇಸಸ್ ಶೋ ದ ಸಫರಿಂಗ್ ಹಿ ಹ್ಯಾಸ್ ಅಂಡರ್ಗೋ ಅಂತ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆಗೆ ಬಂದುಬಿಟ್ಟು, ವಾಟ್ ಮೆಸೇಜ್ ಡೂ ದ ಜಾಸ್ ಪ್ಲೇಯರ್ want to convey? The jazz player wants to convey to the world that he is a black man who can draw people towards religion and convey the message of good thought his music. Question number 6.
Why does the poet say that the jazz player is no longer a man when he plays? When he starts playing, he forgets his age and misery. He gets immersed in the music, is in the world of his own. It appears as if he is a bird flying higher the higher. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂಥ ಸಮ್ರಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ನೋಡಿಕೊಳ್ಳಿ. ಇದು ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂತಹ ಒಂದು ಸಮ್ರಿಯಾಗಿದೆ. ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.